ಈಗ ನಕಲಿ ಮೆಡಿಸಿನ್ ವಿಚಾರಕ್ಕೆ ಬರೋಣ. ಈಗ ಮೆಡಿಸನ್ನು ಕೂಡ ಅಸಲಿಯೋ ನಕಲಿಯೋ ಅಂತ ಚೆಕ್ ಮಾಡಿ ತಗೊಳ್ಬೇಕಾದಂಥ ಕಾಲ ಬಂದ್ಬಿಟ್ಟಿದೆ. ಹೌದು, ದುಡ್ಡು ಹೀರೋ ನರ ರಕ್ಕಸರಿದ್ದಾರಲ್ಲ, ಈಗ ಟ್ಯಾಬ್ಲೆಟು, ಸಿರಪ್ಪು, ಇಂಜೆಕ್ಷನ್ನು ಯಾವುದನ್ನು ಕೂಡ ಬಿಟ್ಟಿಲ್ಲ. ಎಷ್ಟೊಂದು ಕಟಕರೆಂದರೆ ಕ್ಯಾನ್ಸರು, ಕಿಡ್ನಿ, ICUನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ರಿಟಿಕಲ್ ಮೆಡಿಸಿನ್ಗಳೇ ಫೇಕ್. ಇಲ್ಲೂ ಕೂಡ ಡೂಪ್ಲಿಕೇಟ್ ಮೆಡಿಸಿನ್, ಜನರ ಜೀವದ ಜೊತೆ ಚೆಲ್ಲಾಟ, ಎಲ್ಲವೂ ಕೂಡ ಫೇಕ್ ಫೇಕ್ ಫೇಕ್. ಜೀವ ತೆಗೆಯೋ ನಕಲಿ ಔಷಧಿಗಳಿದ್ದಾವಲ್ಲ, ಈ ನಕಲಿ ಔಷಧಿಗಳು ಮಾರ್ಕೆಟ್ನಲ್ಲಿ ಇದ್ದಾವೆ. ಎಲ್ಲರೂ ಕೂಡ ಹುಷಾರಾಗಿರಬೇಕಾಗತ್ತೆ. ತೀರಾ ಎಮರ್ಜೆನ್ಸಿ ಅಂತ ICU ಸೇರಿದರೆ ಎಮರ್ಜೆನ್ಸಿ ಔಷಧಿ ಕೂಡ ಫೇಕ್ ಇರುತ್ತೆ. ಅದು ಜೀವ ಉಳಿಸ್ತಕ್ಕಂಥ ಸಂಜೀವಿನಿ ಬದಲು ಕಾರ್ಕೋಟಕ ವಿಷವಾಗಿ ಜೀವ ತೆಗಿಬೋದು. ನಕಲಿ ಔಷಧಿ ಮಾರೋ ಕರಾಳ ನೆಟ್ವರ್ಕ್ ನಮ್ಮ ಸುತ್ತಲೇ ಸುತ್ತಾ ಇದೆ. ಅದು ಕೂಡ ಸತ್ಯ. ಬೆಂಗಳೂರು ಹೊರವಲಯದಲ್ಲಿ ಪೊಲೀಸರು ಹಾಗೂ ಡ್ರಗ್ಸ್ ಕಂಟ್ರೋಲರ್ ವಿಭಾಗದ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಬಳಿ CK ತಾಂಡ್ಯದಲ್ಲಿ ಮೇಜರ್ ಆಪರೇಷನ್ ಮಾಡಿದರು. ಈ ಸಲ ಪೊಲೀಸರ ಆಪರೇಷನ್ ಕಿಡ್ಡಾಕೆ ಬಿದ್ದಿದ್ದು ನಕಲಿ ಔಷಧಿ ತಯಾರಿಸ್ತಕ್ಕಂಥ ಆ ಒಂದು ಮಾಫಿಯಾ. ಆ ಮಾಫಿಯಾ ಮಾಡ್ತಿರ್ತಕ್ಕಂಥ ಕೆಲಸವನ್ನು ನೋಡ್ಬಿಟ್ರೆ ನೀವು ಶಾಕ್ ಆಗಿಬಿಡ್ತೀರ. ಇದು ಫೇಕ್ ಮೆಡಿಸಿನ್ ಪ್ಯಾಕ್ ಮಾಡೋ ಅತೀ ದೊಡ್ಡ ನೆಟ್ವರ್ಕ್ ಇದು. ಇವರ ಕೆಲಸ ಏನು ಗೊತ್ತಾ? ಇವರ ಕೆಲಸ ಸಿಂಪಲ್. ನಕಲಿ ಮೆಡಿಸಿನ್ನು, ಅಸಲಿ ಲೇಬಲ್ಲು, ನಕಲಿ ಮೆಡಿಸಿನ್ ತಂದು ಅದಕ್ಕೆ ಅಸಲಿ ಮೆಡಿಸಿನ್ ಲೇಬಲನ್ನು ಹಾಕಿ ಸೀದಾ ಮಾರ್ಕೆಟಿಗೆ ರಿಲೀಸ್ ಮಾಡ್ತಾ ಇದ್ರು. ಹೊರಗಡೆ ನೋಡಿದರೆ ಡೌಟೇ ಇಲ್ಲ. ಅಸಲಿ ಮೆಡಿಸಿನ್ 600 ರೂಪಾಯಿ ಔಷಧಿಗೆ 6,000 ರೂಪಾಯಿ ಲೇಬಲ್. ಇವರ ಈ ಒಂದು ಟಾರ್ಗೆಟ್ ಏನು ಗೊತ್ತಾ? ಜ್ವರ, ಶೀತ, ಲೂಸ್ ಮೋಷನ್ ಔಷಧಿ ಅಲ್ಲ. ಕ್ಯಾನ್ಸರ್, ಕಿಡ್ನಿ, ಹಾರ್ಟು, ICUಗೆ ಬಳಸ್ತಕ್ಕಂಥ ಒಂದು ಕಾಸ್ಟ್ಲಿ ಮೆಡಿಸಿನ್ಗಳು. ಕ್ಯಾನ್ಸರ್ ಅಂತ ಯಾರಾದರೂ ರೋಗಿ ICUನಲ್ಲಿ ಮಲಗಿಬಿಟ್ರೆ ಈ ಡೂಪ್ಲಿಕೇಟ್ ಮೆಡಿಸಿನ್ ಎಲ್ಲಾದರೂ ಯೂಸ್ ಮಾಡಿದರೆ ಸೀದಾ ಯಮನ ಪಾದ ಸೇರೋದಂತ ಗ್ಯಾರಂಟಿ. ಡೌಟೇ ಬೇಡ. ಪೊಲೀಸರು ಸುಮಾರು 5 ರಿಂದ 6 ಕೋಟಿ ಮೌಲ್ಯದ ಫೇಕ್ ಮೆಡಿಸಿನ್ ಸೀಸ್ ಮಾಡಿದ್ದಾರೆ. ಈಗ ಅವೆಲ್ಲ ಕ್ಯಾನ್ಸರು, ಕಿಡ್ನಿ, ICUನಲ್ಲಿ ಬಳಸ್ತಕ್ಕಂಥ ಎಮರ್ಜೆನ್ಸಿ ಮೆಡಿಸಿನ್ಗಳು. 500 ರಿಂದ 6 ಕೋಟಿ ಮೆಡಿಸಿನ್ ಸೀಸ್ ಮಾಡಿದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟಿಗೆ ಕ್ರಿಟಿಕಲ್ ಮೆಡಿಸಿನ್ ಎಂಟ್ರಿ ಆಗ್ತಿದೆ ಅಂತ. ಈ ಮಾಫಿಯಾದ ಕಿಂಗ್ ಪಿನ್ ಯಾರು ಗೊತ್ತಾ? ಚೇತನ್. ಫಾರಿನಲ್ಲಿ ಇದ್ದಾನಂತೆ, ವಿದೇಶದಲ್ಲಿ ಇದ್ದಾನಂತೆ ಆತ. ಅವನಿನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಇವರು ಸಿಕ್ಕಿ ಹಾಕಿಕೊಂಡಿದ್ದು ಕೂಡ ಆಕಸ್ಮಿಕ. ಯಾರು ಈಗ ಸಿಕ್ಕಾಕೊಂಡಿದ್ದಾರಲ್ಲ, ಇವರೆಲ್ಲ ಸಿಕ್ಕಾಕೊಂಡಿದ್ದೇ ಒಂದು ಆಕಸ್ಮಿಕ. ಒಂದು ಫಾರ್ಮ್ ಹೌಸ್ಗೆ ಅನುಮಾನಾಸ್ಪದವಾಗಿ ವಾಹನಗಳು ಎಂಟ್ರಿ ಆಗೋದು ನೋಡಿ. ಹಾಗೆ ಎಂಟ್ರಿ ಕೊಟ್ಟು ರೇಡ್ ಮಾಡಿದ್ದಾರೆ. ಕಿರಾತಕರು ಕೊನೆಗೂ ಸಿಕ್ಕಾಕೊಂಡಿದ್ದಾರೆ. ಆದರೆ ಮೇನ್ ಕಿಂಗ್ ಪಿನ್ ಇದ್ದಾನಲ್ಲ, ಅವನು ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾನೆ. ಆ ವಿದೇಶದಲ್ಲಿ ಇರ್ತಕ್ಕಂಥ ಕಿಂಗ್ ಪಿನ್ ಯಾರು? ಆ ಚೇತನ್ ಅನ್ನುವಂಥ ವ್ಯಕ್ತಿ. ಆತನನ್ನು ಹುಡುಕ್ತಾ ಇದ್ದಾರೆ. ಸಿಕ್ಕಾಕೊಳ್ತಾನೆ, ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ತಾನೆ. ನಕಲಿ ಔಷಧ ಜಾಲ ರಾಜಧಾನಿ ಸುತ್ತಮುತ್ತ ಇದೆ. ಔಷಧ ಜಾಲ ಪತ್ತೆ ಆಗಿದೆ. ಈಗ ನಕಲಿ ಕ್ಯಾನ್ಸರ್ ಔಷಧಿ ಮಾರ್ತಿದ್ದ ಬೃಹತ್ ಜಾಲ ಸಿಕ್ಕಾಕೊಂಡಿರ್ತಕ್ಕಂಥದ್ದು. 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಗಳನ್ನು ಈಗ ಸೀಸ್ ಮಾಡಲಾಗಿದೆ. ಈಗ ಪ್ರಮುಖ ಆರೋಪಿ ಆಗಲೇ ಹೇಳಿದಾಗೆ ಚೇತನ್ಗಾಗಿ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಪೊಲೀಸರು, ಆಡಳಿತ ವಿಭಾಗ ಅಧಿಕಾರಿಗಳು ಜಂಟಿಯಾಗಿ ಆಪರೇಷನ್ ಶುರು ಮಾಡಿದ್ದಾರೆ. CK ತಾಂಡ್ಯದ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧ ತಯಾರು ಆಗ್ತಿರ್ತಕ್ಕಂಥದ್ದು. ಪ್ರತಿಷ್ಠಿತ ಕಂಪನಿ ಹೆಸರಲ್ಲೇ ಕ್ಯಾನ್ಸರ್ ನಕಲಿ ಔಷಧಿ ತಯಾರಾಗ್ತಾ ಇದೆ. 600 ರೂಪಾಯಿ ಮೌಲ್ಯದ ಆ ಒಂದು ಮೌಲ್ಯದ ಔಷಧ 8,000 ರೂಪಾಯಿ. ಕೇವಲ 600 ರೂಪಾಯಿ ಇರೋದು ಆ ಔಷಧದ ಬೆಲೆ. 8,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 8,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ರೋಗಿಗಳ ಆರೋಗ್ಯದ ಜೊತೆ ದಂಧೆಕೋರರು ಚೆಲ್ಲಾಟ ಆಡ್ತಾ ಇದ್ದಾರೆ.
ಅದಕ್ಕೆ ಒಂದು QR ಕೋಡು. ಆ QR ಕೋಡ್ಗೆ 24 ಗಂಟೆಯಲ್ಲೇ 504 ದೂರು ದಾಖಲಾಗಿದ್ದಾವೆ. ಒಂದು QR ಕೋಡು ಯಾವಾಗ ಹಾಕಿದ್ರೋ ಆ QR ಕೋಡಿಗೆ ಸುಮಾರು 504 ದೂರು ದಾಖಲಾಗಿದ್ದಾವೆ. ಡೇಂಜರ್ ಮೆಡಿಸಿನ್. ಎಷ್ಟು ಡೇಂಜರ್ ಆಗಿರುತ್ತೆ ಮೆಡಿಸಿನ್ ಅಂದರೆ, ಇವರು ಈ ಜ್ವರ, ಕೆಮ್ಮು, ನೆಗಡಿ ಇದಕ್ಕೆ ಯಾವುದಕ್ಕೂ ಕೊಡಲ್ಲ. ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಔಷಧಿ ಹೆಸರು, ಬಾಟಲ್ ಸಂಖ್ಯೆ, ಮೌಲ್ಯ. ಅಂದರೆ ಕ್ಯಾಫಿಯಾ ವಿಘೆಂಟ್ 2.5 5,640, ಅಂದರೆ ಬಾಟಲಿ 3,3.38 ಕೋಟಿ. ಇನ್ನು ಹಿಸ್ಲ್ಯಾಮ್ ಅಂತ 1531 ಬಾಟಲಿ 52.52 ಲಕ್ಷ. ಕ್ಸಾವಿಟಿಯಾ ಝೆಡ್ ಇಂಜೆಕ್ಷನ್ 1531 ಆ ಒಂದು ಬಾಟಲಿ 27.49 ಲಕ್ಷ. ಟಿಗಿನೆಟ್ ಅಂತ ಇಂಜೆಕ್ಷನ್ ಅದು 44 ಬಾಟಲಿ 2.06 ಲಕ್ಷ. ಆಸ್ಟ್ರಿಯೋ ಇಂಜೆಕ್ಷನ್ ಅಂತ 190 ಬಾಟಲಿ 1.48 ಲಕ್ಷ, ಅಂದರೆ 4.8 ಲಕ್ಷ, 1.5 ಲಕ್ಷ ಅದು. ಟ್ರೆಜಾಮ್ ಇಂಜೆಕ್ಷನ್ 150 ಬಾಟಲಿ, ಅದಕ್ಕೆ 1 ಲಕ್ಷ. ಈ ರೀತಿ ನಡೀತಾ ಇದ್ದಾವೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ತಜ್ಞ ವೈದ್ಯರಾದಂಥ ಡಾಕ್ಟರ್ ಪವನ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಕೇಳಿಸ್ತಿದೆಯಾ ನನ್ನ ಧ್ವನಿ? ನಮಸ್ತೆ ಸರ್, ಕೇಳಿಸ್ತಾ ಇದೆ ಸರ್. ಈಗ ಇಷ್ಟೆಲ್ಲ ಮಾಫಿಯಾ ನಡೀತಾ ಇದೆಯಲ್ಲ ಸರ್, ಇದುವರೆಗೂ ಗೊತ್ತಾಗ್ಲಿಲ್ವಾ ಹೇಗೆ ಸರ್ ಇದು? ಅಂದರೆ ಈಗ ಎಲ್ಲರೂ ಒಂದಿಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಈ ಒಂದು ವಿಚಾರಕ್ಕೆ, ಒಂದಿಷ್ಟು ಔಷಧಿಗಳನ್ನು ವಶಪಡಿಸ್ಕೊಂಡಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸರ್. ಸೊ ಹೇಗೆ ನಡೆಯಕ್ಕೆ ಸಾಧ್ಯ ಸರ್ ಇದೆಲ್ಲ ಅಂತ? ಸರ್, ಯೂಶಲಿ ಏನಾಗುತ್ತೆ, ಈಗ ನಮಗೆ ಯಾವುದೇ ಒಂದು ಡ್ರಗ್ಸ್ ಅನ್ನ ಪ್ರೊಕ್ಯೂರ್ ಮಾಡ್ಕೋಬೇಕು ಅಂತಂದ್ರೆ ಯಾವುದೇ ಆಸ್ಪತ್ರೆಯಲ್ಲಾಗ್ಲಿ ಅಥವಾ ಮೆಡಿಕಲ್ ಸ್ಟೋರ್ನಲ್ಲಾಗ್ಲಿ, ಈಗ ನಾವು ಒಂದು ರಿಜಿಸ್ಟರ್ಡ್ ಯಾರು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಫಾರ್ಮಾ ಡಿಸ್ಟ್ರಿಬ್ಯೂಟರ್ಸ್, ಸೊ ಅವರಿಂದ ಪ್ರೊಕ್ಯೂರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಆ ಫಾರ್ಮಾ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ರಿಜಿಸ್ಟರ್ಡ್ ಕಂಪನೀಸ್ ಇರುತ್ತೆ, ಕಂಪನೀಸ್ ಇಂದ ನಾವು ಅಲ್ಲಿ ಮೆಡಿಸಿನ್ಸ್ ಬರಬೇಕಾಗತ್ತೆ. ಎಲ್ಲದಕ್ಕೂ GST ಕಟ್ಟಿ ಅಲ್ಲಿ ಡ್ರಗ್ ಕಂಟ್ರೋಲರ್ ಪ್ರತಿಯೊಂದು ಇದರಲ್ಲೂ ಕೂಡ ಅಲ್ಲಿ ಅವರು ಅಪ್ರೂವಲ್ ಮಾಡಿರ್ಬೇಕು. ಸೊ ಅಲ್ಲಿಂದ ತೆಗೆದುಕೊಂಡು ಇಲ್ಲಿ ಬಂದ ಮೇಲೆ ಕೂಡ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ ವರ್ಷಕ್ಕೆ ಒಂದು 4 ಸಲ ಡ್ರಗ್ ಕಂಟ್ರೋಲರ್ ಬಂದು ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಇದಿರುತ್ತೆ, ಎಲ್ಲ ಬಿಲ್ಸ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಾರಾ, GST ಪೇ ಮಾಡಿದಾರಾ, ಅಥವಾ ಎಕ್ಸ್ಪೈರಿ ಮೆಡಿಸಿನ್ಸ್ ಇದಾವಾ ಇಲ್ವಾ, ಅಥವಾ ಯಾವ ಮೆಡಿಸಿನ್ಸ್ ಎಲ್ಲಿಂದ ತರಿಸ್ತಾ ಇದ್ದಾರೆ, ಸೊ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಇದು ಯೂಶುವಲ್ ಸಿಸ್ಟಮ್ ನಡೀತಾ ಇರೋದು. ಈ ಮೆಡಿಸಿನ್ಸ್ ಎಲ್ಲ ಏನಿದಾವೆ ತುಂಬಾ ಕಾಸ್ಟ್ಲಿ ಮೆಡಿಸಿನ್ಸ್, ಅಂದ್ರೆ ಯಾವ್ದು ಚೀಪ್ ಮೆಡಿಸಿನ್ಸ್ ಇಲ್ಲ. ನೀವು ನೋಡಿ, ಇವಾಗ ಏನ್ ನೀವೆಲ್ಲ ಹೆಸರೆಲ್ಲ ಹೇಳಿದ್ರಿ, ಎಲ್ಲ ಈ ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ಸ್ ಅಥವಾ ತುಂಬಾ ಹೈಯರ್ ಆಂಟಿಬಯೋಟಿಕ್ಸ್, ಅಂದ್ರೆ ಇವೆಲ್ಲ ತುಂಬಾ ಕಾಸ್ಟ್ಲಿ ಮೆಡಿಸಿನ್ಸ್, ಎಲ್ಲ 5,000, 6,000, 10,000 ಮೆಡಿಸಿನ್ಸ್ ಈ ತರ ಇರ್ತಕ್ಕಂಥ ಮೆಡಿಸಿನ್ಸ್. ಸೊ ಇದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ. ಸೊ ಇವ್ರು ಯಾವ್ದೋ ಒಂದು ಚೀಪ್ ಆಗಿ ಡೋಲೋ ಟ್ಯಾಬ್ಲೆಟ್ಗೋ ಇದಕ್ಕೆ ಯಾವ್ದೋ ಇವ್ರು ತಂದ್ಬಿಟ್ಟು ಅದಕ್ಕೆ ಇವರು ನೇಮ್ ಚೇಂಜ್ ಮಾಡಿ, ಅಥವಾ ಇವರು ಒಂದು ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಗೆ ಇವರು ಎಕ್ಸ್ಪೈರಿ ಡೇಟ್ ಅನ್ನ ಚೇಂಜ್ ಮಾಡಿ ಹಾಕಿ ಇದು ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಸಿಗಲ್ಲ. ಸೊ ಇಂಥ ಕಾಸ್ಟ್ಲಿ ಮೆಡಿಸಿನ್ ತಂದ್ ಮಾಡಿದ್ರೆ ಅವ್ರಿಗೆ ಸಾಕಷ್ಟು ಪ್ರಾಫಿಟ್ ಇದೆ. ಅದೇ ಇದನ್ನ ಈಗ ಒಂದು ಹಿಮಾಚಲ್ ಪ್ರದೇಶಲ್ಲೋ ಎಲ್ಲೋ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಚೀಪ್ ಆಗಿ ಇದೇ ಡ್ರಗ್ ನ ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ, ಇಲ್ಲಿ ತಂದ್ಬಿಟ್ಟು ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಕಂಪನಿ ಹೆಸರನ್ನ ಬ್ರ್ಯಾಂಡ್ ಅನ್ನ ಅದ್ರ ಮೇಲೆ ಹಾಕಿ ಈಗ ಇವರು ಮಾರ್ಕೆಟ್ಗೆ ತಳ್ತಾ ಇದಾರೆ. ಅದು ಯಾವ ರೀತಿ ತಳ್ತಾ ಇದಾರೆ ಇದರಲ್ಲಿ ನನಗನ್ಸ್ತಾ ಇದೆ, ಈಗ ಸರ್ಕಾರಗಳು ಕೂಡ ಹಾಗೂ ಪೊಲೀಸ್ ಪ್ರತಿಯೊಬ್ರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕು. ಇನ್ವಾಲ್ವ್ ಆಗಿ ಇದನ್ನ ಕಂಡುಹಿಡಿಯಲೇಬೇಕಾಗುತ್ತೆ. ಯಾಕಂದ್ರೆ ಇದನ್ನ ಡಾಕ್ಟರ್ಗಳಾಗ್ಲಿ ಪೇಷಂಟ್ಗಳಾಗ್ಲಿ ಇದನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ನಾವು ಡಾಕ್ಟರ್ಸ್ ಆಗಿ ನಾವು ಈಗ ಮೆಡಿಸಿನ್ಸ್ ಬರ್ದ್ ಕೊಡ್ತೀವಿ, ಅದು ಎಷ್ಟು ಆಕ್ಟ್ ಆಗ್ತಾ ಇದೆ ಅಂತ ಗೊತ್ತೇ ಆಗಲ್ಲ. ಅದರಲ್ಲೂ ಈಗ ಕ್ಯಾನ್ಸರ್ ಪೇಷಂಟ್ಸ್ ನೋಡಿ, ಸಾಕಷ್ಟು ಜನ ಇನ್ನೇನು ಎಂಡ್ ಸ್ಟೇಜ್ ಅಲ್ಲಿ ಇರ್ತಾರೆ. ಸೊ ಅಲ್ಲಿ ಡೆತ್ ಆದ್ರೂ ಕೂಡ ಗೊತ್ತಾಗೋದಿಲ್ಲ. ಅಂದ್ರೆ ಕ್ಯಾನ್ಸರ್ ಇತ್ತು ಹೋಯ್ತು ಅಂತ ಅನ್ಕೋತೀವಿ, ಮೆಡಿಸಿನ್ ಕೆಲಸ ಮಾಡಿದೆ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಇದೇ ನಮ್ಗೆ ತುಂಬಾ ಒಂಥರ ಸಂಕಟ ವಿಷಯ ಅಂತಾನೆ ಅನ್ಸ್ತಾ ಇದೆ. ಯಾಕೆಂತಂದ್ರೆ ತುಂಬಾ ಕಷ್ಟಪಟ್ಟು ಈಗ ಕ್ಯಾನ್ಸರ್ ಅಂತ ಮನೇಲಿ ಯಾರಿಗೇ ಆಗ್ಲಿ ಗೊತ್ತಾದ ತಕ್ಷಣ ಇಡೀ ಫ್ಯಾಮಿಲಿ ಅದನ್ನ ಎದುರಿಸೋದೇ ಕಷ್ಟ ಇರುತ್ತೆ. ಅದರಲ್ಲಿ ಸಾಕಷ್ಟು ಕಾಸ್ಟ್ಲಿ ಮೆಡಿಸಿನ್ಸ್ಗೆ ದುಡ್ಡು ಉಣಿಸಿ ಅದನ್ನೆಲ್ಲ ತೆಗೆದುಕೊಂಡು ಹೆಂಗಾದ್ರೂ ಮಾಡಿ ಇದರಿಂದ ಬಚಾವಾಗೋಣ ಅಂತ ಇರ್ತಾರೆ. ಎಷ್ಟೋ ಕ್ಯಾನ್ಸರ್ಸ್ ಈಗ ಕ್ಯೂರ್ ಆಗೋ ಇದ್ರಲ್ಲಿದೆ, ಆದ್ರೆ ಸರಿಯಾದ ಮೆಡಿಸಿನ್ಸ್ ಸಿಗ್ಲಿಲ್ಲ ಅಂತಂದ್ರೆ ಆ ಕ್ಯೂರ್ ಆಗೋಂತ ಕ್ಯಾನ್ಸರ್ಸ್ ಕೂಡ ಕ್ಯೂರ್ ಆಗೋದಿಲ್ಲ.
ಇನ್ನು ಅಂದ್ರೆ ತುಂಬಾ ಅಂದ್ರೆ ಈಗ ಕ್ಯಾನ್ಸರ್ ರೋಗಿಗೆ ಈ ನಕಲಿ ಔಷಧಿ ಕೊಟ್ರೆ ಆಗಬಹುದಾದಂತ ಅಪಾಯ ಏನ್ ಸರ್? ಅಂದ್ರೆ ಈಗ ವಾಸಿ ಆಗುವಂತ ಕ್ಯಾನ್ಸರ್ ಕೂಡ ವಾಸಿ ಆಗಲ್ಲ. ಈಗ ನಮಗೆ ಅಟ್ಲೀಸ್ಟ್ ಈಗ ಕ್ಯಾನ್ಸರ್ ಎಷ್ಟೋ ಕ್ಯಾನ್ಸರ್ಗಳು ಹೇಗಾಗುತ್ತೆ ಅಂದ್ರೆ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಈಗ 3 ತಿಂಗಳು ಬದುಕುವಂತವ್ರು 3 ವರ್ಷ ಬದುಕಬಹುದು. ಸೊ ಅಂತವ್ರು ನಾವು 3 ತಿಂಗಳಲ್ಲೇ ಹೋಗ್ಬಿಡ್ತಾರೆ. ಸೊ ಅಷ್ಟು ಈಗ ಅವರು ದುಡ್ಡು ಸ್ಪೆಂಡ್ ಮಾಡಿ ಕೂಡ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರಲ್ಲ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಈಗ ಪೇಷಂಟ್ಗಳಿಗೂ ಮೋಸ ಆಗ್ತಾ ಇದೆ, ಡಾಕ್ಟರ್ಗಳಿಗೂ ಗೊತ್ತಾಗ್ತಾ ಇಲ್ಲ ಇದು ಯಾವ್ದು ಯಾಕೆ ವಾಸಿ ಆಗ್ತಾ ಇಲ್ಲ, ಅಥವಾ ಯಾಕೆ ಪೇಷಂಟ್ ಚೆನ್ನಾಗಿ ಲಾಸ್ಟ್ ಟೈಮ್ ನಾವು ಕೊಟ್ಟಾಗ ಚೆನ್ನಾಗಿತ್ತು, ಪೇಷಂಟ್ ಇನ್ನೊಂದಷ್ಟು ವರ್ಷಗಳು ಬದುಕಿದ್ರು, ಆದ್ರೆ ಈ ಪೇಷಂಟ್ ಬದುಕಲೇ ಇಲ್ಲ ಅಂತ ಅನ್ಸ್ತಾ ಇರುತ್ತೆ ಈ ತರ ಮೆಡಿಸಿನ್ಸ್ ಕೊಟ್ಟಾಗ. ಸೊ ಇದೆಲ್ಲೋ ಒಂದ್ ಕಡೆ ತುಂಬಾ ಸಂಕಟ ವಿಷಯ. ನಮ್ಗೀಗ ಬೇಜಾರಾಗೋದಕ್ಕಿಂತ ಇದು ಸಂಕಟ ಆಗ್ತಾ ಇದೆ. ಯಾಕಂದ್ರೆ ಈ ತರ ಮೆಡಿಸಿನ್ಸ್ ಈ ತರ ಅದು ಈಗ ಯಾರು ಯಾವ ರೀತಿಯಾಗಿ ದುಡ್ಡು ಮಾಡೋದಕ್ಕೆ ಬೇಕಾದಷ್ಟು ವಿಧಗಳಿದೆ, ಆದ್ರೆ ಈ ರೀತಿಯಾಗಿ ಪೇಷಂಟ್ಗಳನ್ನು, ಅದು ಸಾವಿನಂಚಿನಲ್ಲಿರೋ ಪೇಷಂಟ್ ಅನ್ನ ವಂಚಿಸಿ ದುಡ್ಡು ಮಾಡುವಂತದ್ದು ಇದೆಯಲ್ಲ, ಇದು ತೀರಾ ಬೇಜಾರಿನ ವಿಷಯ ಅಂತಾನೆ ಹೇಳ್ಬೇಕು. ಈ ನಕಲಿ ಔಷಧಿ ಅಸಲಿ ಔಷಧಿ ಅಂತ ಈಗ ಸಾಮಾನ್ಯ ರೋಗಿ ಹೇಗೆ ಗುರುತು ಮಾಡಬಹುದು ಸರ್? ಸರ್ ಇದು ತುಂಬಾ ಕಷ್ಟ ಇದೆ. ನೀವು ಸಾಮಾನ್ಯ ರೋಗಿ ಎಲ್ಲ ಡಾಕ್ಟರ್ಗಳಿಗೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಈಗ ನೀವು ಬ್ರಾಂಡೆಡ್ ಇದ್ರದ್ದು ಈಗಂತೂ ಈಗ ಈ ಡೂಪ್ಲಿಕೇಟ್ ಮಾಡೋರು ಹೆಂಗ್ ಬಂದಿದ್ದಾರೆ ಅಂತಂದ್ರೆ ಒರಿಜಿನಲ್ ಹೆಂಗಿರುತ್ತೋ ಇವ್ರು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅದೇ ರೀತಿಯಾಗಿ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ನೀವು ನಮಗೆ ಪ್ಯಾಕಿಂಗು ಇದು ಎಲ್ಲ ಬಂದಾಗ ನಾವೇ ನೋಡಿದಾಗ ಗೊತ್ತಾಗಲ್ಲ. ಬಟ್ ಎಲ್ಲಿ ನಾವು ಈಗ ಒಂದಷ್ಟು ಪೇಷಂಟ್ ಯೂಸ್ ಮಾಡಿದಾದ್ಮೇಲೆ ಯಾಕೋ ಕೆಲಸ ಮಾಡ್ತಾ ಇಲ್ವಲ್ಲ ಅಥವಾ ಏನೋ ವ್ಯತ್ಯಾಸ ಆಗ್ತಾ ಇದೆ, ನಮ್ಗಾಗ ಡೌಟ್ ಬಂದಾಗ ನಾವು ಯಾರಿಗಾರ ಕಂಪ್ಲೇಂಟ್ ಮಾಡಿ ಹೇಳಿದ್ರೆ ಅವ್ರು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಅದರ್ವೈಸ್ ಡಾಕ್ಟರ್ಸ್ಗೂ ಇದನ್ನ ಕಂಡುಹಿಡಿಯೋದು ಕಷ್ಟ ಆಗುತ್ತೆ, ಪೇಷಂಟ್ಸ್ಗೂ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ನೀವು ನೋಡ್ತಾ ಇದೀರಲ್ಲ, ಈಗ ಯಾವುದು ಹೆಸರೇ ಇರೋದಿಲ್ಲ, ಕಂಪನಿ ಹೆಸರು ಇರೋದಿಲ್ಲ, ಸುಮ್ಮನೆ ನೇಮ್ ಮಾತ್ರ ಇರುತ್ತೆ. ಆ ತರ ಎಲ್ಲ ನೀವು ಬಂದಾಗ ಮಾರ್ಕೆಟ್ಗೆ ಈಗ ಅಂತವು ನಾವು ಕಂಡುಹಿಡಿಯಬಹುದು. ಯಾಕಂದ್ರೆ ಈಗ ನಾವು ನೋಡಿರ್ತೀವಿ, ನಮ್ಗೆ ಈಗ ಒಂದು ಸ್ಟ್ಯಾಂಡರ್ಡ್ ಬ್ರಾಂಡೆಡ್ ಏನ್ ಔಷಧಿ ಇರುತ್ತಲ್ಲ ಇದು ಇದೇ ರೀತಿಯಾಗಿರುತ್ತೆ. ಆಮೇಲೆ ಅದರಲ್ಲಿ ಹೋಲೋಗ್ರಾಮ್ ಇರ್ಬೋದು, ಅಥವಾ ಈಗ ಕಂಪನಿ ಹೆಸರು ಇರ್ಬೋದು, ಅದರ ಪ್ಯಾಕಿಂಗ್ ಸ್ಟೈಲ್ ಇರ್ಬೋದು, ಆ ಪ್ರಿಂಟಿಂಗು ನಾವೇನು ಯೂಶಲಿ ನೋಡ್ತಾ ಇರ್ತೀವಲ್ಲ ಅದೇ ರೀತಿಯಾಗಿದ್ರೆ ಅವಾಗ ನಮ್ಗೆ ಏನು ಡೌಟ್ ಬರೋದಿಲ್ಲ. ಆದ್ರೆ ಇದೇನಾರ ವ್ಯತ್ಯಾಸ ಇತ್ತು, ಈಗ ಲೈಟ್ ಕಲರ್ ಅಲ್ಲಿ ಇತ್ತು, ಕಲರ್ ಏನಾರ ಚೇಂಜ್ ಇತ್ತು, ಅಥವಾ ಈ ಪ್ಯಾಕಿಂಗ್ ಅಲ್ಲಿ ಏನಾರ ಪ್ರಾಬ್ಲಮ್ ಇದೆ, ಯೂಶಲಿ ಆತರ ಆಗಿರೋ ಇದನ್ನ ನಾವು ಸಾಕಷ್ಟು ಸಲ ನಾವು ಡ್ರಗ್ ಕಂಟ್ರೋಲರ್ ಇದಕ್ಕೆ ಇವಕ್ಕೆ ಯಾರೇ ವೈದ್ಯರಾಗ್ಲಿ ಅದನ್ನ ನಾವು ಅವ್ರ ಗಮನಕ್ಕೆ ತರಲೇಬೇಕು. ಅವಾಗ ನಮ್ಗೆ ಅಟ್ಲೀಸ್ಟ್ ಏನಾದ್ರೂ ಮಾರ್ಕೆಟ್ ನಲ್ಲಿ ಆತರ ಯಾವುದೇ ಮೆಡಿಸಿನ್ಸ್ ಇದ್ದಾಗ ಅದನ್ನ ಪತ್ತೆ ಹಚ್ಚೋ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಕೂಡ ಇರ್ಬೇಕದು. ನಾವು ಈಗ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಕ್ಯಾನ್ಸರ್ಗೆ, ಅದಕ್ಕೆ ಇದಕ್ಕೆ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಈ ರೀತಿ ಆಗ್ಬಿಟ್ರೆ ನಾವು ಏನು ಮಾಡಬೇಕು? ಹಾಗಾದ್ರೆ ಕ್ಯಾನ್ಸರ್ ಪೇಷಂಟ್ಗಳು ಈಗ ಔಷಧಿ ಖರೀದಿ ಮಾಡೋದಕ್ಕೆ ಮುನ್ನ ಏನು ನೋಡಬೇಕು ಅಂತ, ಏನು ನೋಡಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಸರ್? ನೀವು ಹೇಳೋ ಪ್ರಕಾರ ಇವಾಗ ಸಾಮಾನ್ಯ ರೋಗಿಗೂ ಗೊತ್ತಾಗಲ್ಲ, ಅದು ಬಿಡಿ ಡಾಕ್ಟರ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಿದ್ದೀರಿ. ಹೌದು, ಇಲ್ಲ ಇದರಲ್ಲಿ ಕೆಲವೊಂದು ಇದಿದೆ, ನಾವು ನೋಡಿದೀವಿ. ಯಾಕಂದ್ರೆ ಕ್ಯಾನ್ಸರ್ಗೆ ಸಾಕಷ್ಟು ಸಲ ಏನಾಗುತ್ತೆ, ತುಂಬಾ ಕಾಸ್ಟ್ಲಿ ಮೆಡಿಸಿನ್ಸ್ ಇರೋದ್ರಿಂದ ನನಗನ್ಸಂಗೆ ಯಾವ ರೀತಿಯಾಗಿ ಆಪರೇಟ್ ಮಾಡ್ತಾರೆ ಅಂತಂದ್ರೆ, ಕೆಲವರು ಬಂದು ಕೇಳ್ಬೋದು, ನಿಮ್ಗೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಇದು ದುಡ್ಡು ಕೊಟ್ಬಿಟ್ಟು ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ಇದನ್ನ ತೆಗೆದುಕೋತೀರಾ, ನಾವ್ ಇನ್ನು ಚೀಪ್ ಆಗಿ ಬೇರೆ ಕಡೆ ಕೊಡಿಸ್ತೀವಿ, ಅಥವಾ ಬೇರೆ ಕಡೆ ನಾವು ತಂದು ಕೊಡ್ತೀವಿ, ನಾವು ಡೈರೆಕ್ಟ್ ಆಗಿ ಕಂಪನಿಯಿಂದ ತಂದು ಕೊಡ್ತೀವಿ. ಸೊ ಇವೆಲ್ಲ ಕೆಲವು ಕಡೆ ನಡಿಬಹುದು. ಯಾವ ರೀತಿಯಾಗಿ ಅಂದ್ರೆ ಈಗ ನೀವು ಡೈರೆಕ್ಟ್ ಆಗಿ ಅವರು ಪೇಷಂಟ್ಸ್ ಅನ್ನೇ ಕಾಂಟ್ಯಾಕ್ಟ್ ಮಾಡ್ಬಿಡ್ತಾರೆ. ಈಗ ಡಾಕ್ಟರ್ಸ್ ಹತ್ರನೂ ಬರಲ್ಲ, ಅದು ಗೊತ್ತೂ ಆಗೋದಿಲ್ಲ. ಸೊ ಪೇಷಂಟ್ಸ್ ಅನ್ನೇ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಅದನ್ನ ಡೈರೆಕ್ಟ್ ಆಗಿ ಸೆಲ್ ಮಾಡಿದ್ರೆ ಅವಾಗ ಅವ್ರಿಗೆ ಗೊತ್ತಾಗದೆ ಇರ್ಬೋದು. ಅದೇ ಯಾಕಂದ್ರೆ ಇಷ್ಟೊಂದು ಕಾಸ್ಟ್ಲಿ ಮೆಡಿಸಿನ್ ನಮ್ಗೆ ಇದು ಇಷ್ಟು ಒಂದು ಕೋರ್ಸ್ಗೆ 1.5 ಲಕ್ಷ ಆಗ್ತಾ ಇದೆ, ನಮ್ಗೆ ಇದು 50,000 ಸಿಗ್ತಾ ಇದೆ ಅಂತಂದಾಗ ಕೆಲವರು ಆ ಬಲೆಯಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಯಾರು ಕೂಡ ಪೇಷಂಟ್ಗಳು ಅಂದ್ರೆ ರಿಜಿಸ್ಟರ್ಡ್ ಎಲ್ಲಿ ಈಗ ಫಾರ್ಮಸಿಗಳಿರ್ಬೋದು ಅಥವಾ ರಿಜಿಸ್ಟರ್ಡ್ ಎಲ್ಲಿ ಇದಿರುತ್ತೆ ಸ್ಟ್ಯಾಂಡರ್ಡ್ ಪ್ಲೇಸಸ್ ಅಲ್ಲೇ ಅದನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಅಟ್ಲೀಸ್ಟ್ ಡ್ರಗ್ ಕಂಟ್ರೋಲರ್ ಇವನ್ನ ನೋಡ್ತಿರ್ತಾರೆ, ಅಥವಾ ಆಸ್ಪತ್ರೆಗಳಲ್ಲಾಗ್ಲಿ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಾಗ್ಲಿ ಏನೇ ಆ ತರದ್ದು ವ್ಯತ್ಯಾಸ ಆದಾಗ ಯೂಶಲಿ ಗೊತ್ತಾಗುತ್ತೆ. ಆವಾಗ ನಾವು ಕನ್ಸರ್ನ್ ಅಥಾರಿಟೀಸ್ಗೆ ಅದನ್ನ ನಾವು ಗಮನಕ್ಕೆ ತರಬಹುದು, ಹಾಗೂ ಅದನ್ನ ಸರಿ ಮಾಡಿಸೋ ಒಂದು ಪ್ರಯತ್ನನಾದ್ರೂ ಪಡ್ಬೋದು. ಅಂದ್ರೆ ಈಗ ಈ ಫಸ್ಟ್ ಕಾಪಿ ಮೆಡಿಸಿನ್ಸ್ ಏನಿದೆ, ಈ ಫಸ್ಟ್ ಕಾಪಿ ಮೆಡಿಸಿನ್ಸ್ನ ಇವರು ಕಡಿಮೆ ರೇಟಿಗೆ ಕೊಡ್ತಾರಾ ಅಥವಾ ಹೆಚ್ಚಿನ ರೇಟಿಗೆ ಕೊಡ್ತಾರಾ ಸರ್? ಯೂಶಲಿ ಕಡಿಮೆ ರೇಟ್ ಕೊಡ್ತಾರೆ. ಈಗ ನಾವು ಒಂದು ಲಾಸ್ಟ್ ಇದರಲ್ಲಿ ಈಗ ನೋಡಿ, ಈಗ ಡೋಲೋ ಎಷ್ಟು ನೀವು ಡೋಲೋ ಒಂದೇ ಇದು ಡೋಲೋ ಪ್ಯಾಕ್ ತರನೇ ಇರ್ತಕ್ಕಂಥದ್ದು ಎಷ್ಟೊಂದು ನೇಮ್ಗಳು ಬಂದ್ಬಿಟ್ಟಿದೆ. ನೀವು ನೋಡಿ, OLO ಅಂತ ಇರುತ್ತೆ, ಡಿನೇ ಇರಲ್ಲ. ಆಮೇಲೆ DOL ಅಂತ ಇರುತ್ತೆ, ಓ ಇರಲ್ಲ. ಆಮೇಲೆ DLO ಅಂತ ಇರುತ್ತೆ. ಎಸ್ ಸರ್.
ಸೊ ಆದ್ರೆ ನಿಮ್ಗೆ ಕಲರ್ ಆ ಪ್ಯಾಕಿಂಗ್ ಎಲ್ಲ ಸೇಮ್ ಇರುತ್ತೆ. ಬಟ್ ನಿಮ್ಗೆ ಒಂದೊಂದು ಲೆಟರ್ ಚೇಂಜ್ ಇರುತ್ತೆ, ಏನಾದ್ರು ಒಂದು ವ್ಯತ್ಯಾಸ ಮಾಡಿರ್ತಾರೆ. ಮಾರ್ಕೆಟ್ ಅಲ್ಲಿ ಎಲ್ಲಾ ಸಿಗ್ತವೆ. ಸೊ ಈ ತರದ್ ದಿವಸಕ್ಕೆ ಯಾಕೆಂದ್ರೆ ಕಮ್ಮಿ ದುಡ್ಡಿಗೆ ಆಸೆ ಬಿದ್ದು ಯಾರು ಕೂಡ ಆ ತರ ಕಳಪೆ ಗುಣಮಟ್ಟದ ಯಾವುದೇ ಮೆಡಿಸಿನ್ಸ್ ಆಗ್ಲಿ ತೆಗೆದುಕೊಳ್ಬಾರದು. ನಾವೀಗ ಬ್ರಾಂಡೆಡ್ ಅಂತ ಏನ್ ಬರಿತೀವಿ, ನಾವ್ ಏನ್ ಬರ್ದಿರ್ತೀವಿ ಆ ಬ್ರಾಂಡೆಡ್ ಮೆಡಿಸಿನ್ನೇ ತಗೊಳ್ಳಿ. ಒಂದ್ ಸ್ವಲ್ಪ ಹೆಚ್ಚಿಗೆ ನಾವು ಕಾಸು ಕೊಟ್ರು ತೊಂದರೆ ಇಲ್ಲ. ಆದ್ರೆ ಇಲ್ಲಿ ನಮ್ಗೆ ಆ ಬ್ರಾಂಡೆಡ್ ಮೆಡಿಸಿನ್ ಅನ್ನೇ ಈಗ ಅದೇ ಇವ್ರು ಹಾಕಿ ಮಾರ್ಕೆಟ್ ತಂದುಬಿಟ್ರೆ ನಾವು ಅಲ್ಲೂ ಗುರ್ತಿಡಿಯೋದು ಕಷ್ಟ ಆಗತ್ತೆ. ಅಲ್ಲಿ ಅವಾಗ ಸರ್ಕಾರದ ಲೆವೆಲ್ ಅಲ್ಲಿ ಅಥವಾ ಡ್ರಗ್ ಕಂಟ್ರೋಲರ್ ಲೆವೆಲ್ ಅಲ್ಲಿ ಅದನ್ನ ಪತ್ತೆ ಹಚ್ಚಿ ಅದನ್ನ ಮಾರ್ಕೆಟ್ಗೆ ಬರ್ದಂಗೆ ಮಾಡ್ಬೇಕು. ನಕಲಿ ಔಷಧಿಯಿಂದ ಒಟ್ಟಾರೆ ರಕ್ಷಿಸಿಕೊಳ್ಳೋದಕ್ಕೆ ಅದು ರೋಗಿಯಾಗಿರ್ಬೋದು ಅಥವಾ ಅವರ ಕುಟುಂಬಸ್ಥರಾಗಿರ್ಬೋದು, ಏನಾದರೂ ಒಂದು 3 ಸಲಹೆ ಕೊಡೋದಾದರೆ ಸರ್. ಈಗ ನೀವು ಒಂದಿಷ್ಟು ಸಲಹೆಯನ್ನು ಕೊಟ್ರಿ, ಈಗ ನಿಮ್ಮ ಮಾತಲ್ಲೇ ಒಂದಿಷ್ಟು ಸಲಹೆಗಳಿತ್ತು, ಇದನ್ನು ಹೀಗೆ ನೋಡಿ ತಗೋಬೇಕು ಅಂತ. ಇವಾಗ ಎಕ್ಸಾಕ್ಟಾಗಿ ಈಗ ಸಾಕಷ್ಟು ವೀಕ್ಷಕರು PNS ವಿಸ್ತಾರವನ್ನು ನೋಡ್ತಾ ಇದ್ದಾರೆ, ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ ಸರ್, ಏನು ಹೇಳ್ತೀರಿ ಸರ್? ಸರ್, ಮೊದಲು ಯಾವುದೇ ನೀವು ಮೆಡಿಸಿನ್ ಅನ್ನ ತೆಗೆದುಕೊಂಡ್ರೆ ಕರೆಕ್ಟ್ ಆಗಿ ಈ ಫಾರ್ಮಸಿನಲ್ಲಿ ತೆಗೆದುಕೊಳ್ಳಿ, ಬಿಲ್ ಇಲ್ಲದೆ ತೆಗೆದುಕೋಬೇಡಿ. ಅದು ಮೊದಲನೇದು. ಎಷ್ಟೋ ಕಡೆ ಏನಾಗುತ್ತೆ ಅಂದ್ರೆ, ಸರ್ ಬಿಲ್ ಕೊಡಲ್ಲ, ನಿಮ್ಗೆ ಅರ್ಧ ದುಡ್ಡು ಕೊಡ್ತೀವಿ ಅಂತಾರೆ. ಆ ತರದ್ ಯಾವುದೇ ಇದು ಮಾಡಬೇಡಿ, ಬಿಲ್ ಇಲ್ಲದೆ ಯಾವುದನ್ನೇ ತೆಗೆದುಕೋಬೇಡಿ. ಯಾಕಂದ್ರೆ ನಿಮ್ಗೆ ನಾಳೆ ಯಾವುದೇ ಏನಾದ್ರೂ ಅದು ಕಳಪೆ ಅಂತ ಗೊತ್ತಾದ್ರೆ ನೀವು ಅದನ್ನ ನೀವು ಕ್ಲೇಮ್ ಮಾಡಬೇಕು ಅಥವಾ ಹೇಳ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು ಅಂತಂದ್ರೆ ಬಿಲ್ ಬೇಕೇ ಬೇಕು. ಸೊ ಹಾಗಾಗಿ ಒಂದು ರಿಜಿಸ್ಟರ್ಡ್ ಯಾವುದೇ ಒಂದು ಫಾರ್ಮಾ ಅಥವಾ ಆಸ್ಪತ್ರೆಯಲ್ಲಿ ಎಲ್ಲೇ ಇದು ತೆಗೆದುಕೊಂಡ್ರು ನೀವು ಅಲ್ಲಿ ಬಿಲ್ ಇಲ್ಲದೆ ಯಾವುದೇ ಮೆಡಿಸಿನ್ ಅನ್ನು ತೆಗೆದುಕೋಬೇಡಿ. ಆಮೇಲೆ ಇನ್ನೊಂದು, ಸಬ್ಸ್ಟಿಟ್ಯೂಟ್ ಏನಾರ ಮಾಡೋದಾದ್ರೆ ಇನ್ ಕೇಸ್ ವೈದ್ಯರಲ್ಲಿ ಕೇಳಿ. ಈಗ ಯಾವ್ದೋ ಒಂದು ಹೇಳ್ತಾರಲ್ಲಿ, ಸರ್ ಇದಿಲ್ಲ ಸರ್, ಇದಿನ್ನೂ ತೀರಾ ಕಮ್ಮಿ ಇದೆ, ಇದಾದ್ರೆ ನಿಮ್ಗೆ 50,000 ಆಗುತ್ತೆ, ನಾವ್ ಇದನ್ನ 22,000ಕ್ಕೆ ಕೊಟ್ಬಿಡ್ತೀವಿ, ಇದನ್ನ ತೆಗೆದುಕೊಳ್ಳಿ ಅಂತ ನಿಮ್ಗೆ ಎಲ್ಲೇ ಒಂದು ಅದನ್ನ ಫೋರ್ಸ್ ಮಾಡಕ್ಕೆ ಬಂದಾಗ ದಯವಿಟ್ಟು ಯಾವುದೇ ಆಗ್ಲಿ ಆ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡಬೇಡಿ. ಅವಾಗ ಅಟ್ಲೀಸ್ಟ್ ನಮ್ಗೆ ಅದೇ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಚೆನ್ನಾಗಿ ಒಳ್ಳೆ ಗುಣಮಟ್ಟ ಇರೋ ಬ್ರಾಂಡೆಡ್ ಇದ್ರದ್ದು ಸಿಗುತ್ತೆ. ಯಾಕಂದ್ರೆ ಈಗ ನಾವು ಡಾಕ್ಟರ್ಗಳಾಗಿ ನಾವು ನೋಡ್ತೀವಲ್ಲ, ನಮ್ಮ ಪೇಷಂಟು ನಮ್ಮ ಇದು ಅವ್ರು ಚೆನ್ನಾಗಾಗ್ಲಿ, ಹಾಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಅದೇ ಒಂದು ನಂಬಿಕೆ ಇಟ್ಕೊಂಡು ಪೇಷಂಟ್ಸ್ ಬಂದಿರ್ತಾರೆ. ಸೊ ಅಲ್ಲಿ ಆ ಸಂಬಂಧ ಏನಿದೆ ಅಲ್ಲ, ಅದು ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ನಾವು ನೋಡ್ತೀವಿ. ಸೊ ಹಾಗಾಗಿ ನೀವು ಏನು ವೈದ್ಯರು ಬರ್ಕೊಟ್ಟಿರ್ತಾರೆ ಅದನ್ನೇ ಕೇಳಿ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕೇಳಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಈಗ ಒಂದು ಚಿಕ್ಕ ಬ್ರೇಕ್.
ವಿಸ್ತಾರ ನ್ಯೂಸ್, ನಿಖರ ಜನಪರ. ಬ್ರೇಕ್ ನಂತರ ಮತ್ತೊಮ್ಮೆ PNS ವಿಸ್ತಾರ ನ್ಯೂಸ್ಗೆ ಸ್ವಾಗತ. ಕ್ರಿಮಿನಾಶಕ ಸಿಂಪಡಿಸ್ತಕ್ಕಂಥ ರೈತರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ರೈತರ ರಕ್ತದಲ್ಲಿ ವಿಷ ಸೇರ್ಪಡೆ ಆಗಿದೆ ಅನ್ನೋ ಆಘಾತಕಾರಿ ಅಂಶ ಇದೀಗ ಪತ್ತೆಯಾಗಿದೆ. ಹಾಗಂತ ಎಲ್ಲ ರೈತರಲ್ಲೂ ವಿಷ ಸೇರ್ಕೊಂಡಿಲ್ಲ. ಮುಂಜಾಗ್ರತಾ ಕ್ರಮವಿಲ್ಲದೆ ಕೀಟನಾಶಕ ಸಿಂಪಡಿಸ್ತಕ್ಕಂಥ ರೈತರ ರಕ್ತದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ. ಇದನ್ನು ನಾವು ಹೇಳ್ತಾ ಇಲ್ಲ. ಕಿಮ್ಸ್ನ ಬಹುಶಿಸ್ತೀಯ ಸಂಶೋಧನಾ ಘಟಕ ಈ ಅಧ್ಯಯನ ನಡೆಸಿದೆ. ಇದರಲ್ಲಿ ಆತಂಕಕಾರಿ ವಿಷಯಗಳನ್ನು ಬಹಿರಂಗಪಡಿಸಿತು. ಮುಂಜಾಗ್ರತಾ ಕ್ರಮ ವಹಿಸದೆ ಕ್ರಿಮಿನಾಶಕ ಸಿಂಪಡಿಸಿದರೆ ಕಿಡ್ನಿ ತೊಂದರೆ, ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಅಧ್ಯಯನ ತಿಳಿಸಿದೆ. ಘಟಕದ ಸಂಯೋಜಕ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಸಂಶೋಧನೆ ನಡೆಸಲಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಅಧ್ಯಯನ ನಡೆಸ್ತಿರತಕ್ಕಂಥ ಒಂದು ತಂಡ ಇದಾಗಿದೆ. ಕೀಟನಾಶಕ ಸಿಂಪಡಿಸಿದ 15 ದಿನಗಳ ನಂತರ ಕೂಡ ದೇಹದಲ್ಲಿ ಕ್ರಿಮಿನಾಶಕ ಅಂಶ ಇರತಕ್ಕಂಥದ್ದು ಪತ್ತೆ ಆಯಿತು. ಧಾರವಾಡ ಜಿಲ್ಲೆಯ 13 ರೈತರನ್ನು ಅಧ್ಯಯನಕ್ಕೆ ಆಯ್ಕೆ ಮಾಡಲಾಗಿತ್ತು. ಇವರೆಲ್ಲರೂ ಕೂಡ ಕ್ರಿಮಿನಾಶಕ ಸಿಂಪಡಣೆ ಮಾಡಿರತಕ್ಕಂಥ ರೈತರು. ಅವರ ರಕ್ತದ ಮಾದರಿಗಳನ್ನು ಪರೀಕ್ಷೆ ಮಾಡಲಾಯಿತು. ಆ ಒಂದು ಪರೀಕ್ಷೆಯಲ್ಲಿ ಹಲವು ಅಪಾಯಕಾರಿ ಅಂಶಗಳು ಪತ್ತೆಯಾದವು. ಹೀಗಾಗಿ ರೈತರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ಕೈಗೆ ಹ್ಯಾಂಡ್ ಗ್ಲೌಸನ್ನು ಹಾಕ್ಕೋಬೇಕು. ಕ್ರಿಮಿನಾಶಕ ಮೈ ಮೇಲೆ ಬೀಳದಂತೆ ಅದನ್ನು ನೋಡ್ಕೋಬೇಕಾಗತ್ತೆ. ಸಿಂಪಡಣೆ ಮಾಡಿದ ನಂತರ ಕೈ ಕಾಲು ಎಲ್ಲವನ್ನು ನೀಟಾಗಿ ತೊಳ್ಕೋಬೇಕು. ದೇಹವನ್ನು ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕು. ಸಿಂಪಡಣೆ ಮಾಡುವಂಥ ಸಂದರ್ಭದಲ್ಲಿ ತಿನ್ನೋದಾಗಿರ್ಬೋದು, ಕುಡಿಯೋದಾಗಿರ್ಬೋದು ಮಾಡಬಾರ್ದು. ತುಂಬ ಜನ ಸಿಂಪಡಣೆ ಮಾಡ್ಕೊಂಡು ತಕ್ಷಣ ಬರ್ತಾರೆ, ಹಾಗೆ ತಿಂದುಬಿಡ್ತಾರೆ. ಅದನ್ನು ಮಾಡೋಕ್ಕೂಡ್ದು. ಮುಂಜಾಗ್ರತೆ ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಕಿಮ್ಸ್ ವೈದ್ಯರು ರೈತರಿಗೆ ಸಲಹೆಯನ್ನು ನೀಡಿದ್ದಾರೆ. ಅನ್ನದಾತನ ರಕ್ತದಲ್ಲಿ ವಿಷ, ರೈತರ ರಕ್ತದಲ್ಲಿ ಕೀಟನಾಶಕ ಹರಿತಿರ್ತಕ್ಕಂಥದ್ದು ಪತ್ತೆಯಾಗಿದೆ. ಹುಬ್ಬಳ್ಳಿ ಕಿಮ್ಸ್ ಅಧ್ಯಯನ ವರದಿಯಲ್ಲಿ ಒಂದು ಶಾಕಿಂಗ್ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು. ಧಾರವಾಡದ 13 ರೈತರ ರಕ್ತ ಪರೀಕ್ಷೆ ನಡೆಸಿದಂಥ ಕಿಮ್ಸ್ ವೈದ್ಯರಿಗೆ ಈ ರೀತಿಯ ಒಂದು ವಿಚಾರ ಗೊತ್ತಾಗಿದೆ. ಕ್ರಿಮಿನಾಶಕ ಸಿಂಪಡಣೆ ವೇಳೆ ಮುಂಜಾಗ್ರತಾ ಕ್ರಮಕ್ಕೆ ಈಗ ಸಲಹೆಯನ್ನು ಕೊಟ್ಟಿದ್ದಾರೆ. ಅತಿಯಾದ ಕೀಟನಾಶಕ ಬಳಕೆಯೇ ಇದಕ್ಕೆ ಕಾರಣನ? ಹಾಗಾದರೆ ರೈತರಿಗೆ ಆಗ್ತಿರ್ತಕ್ಕಂಥ ದುಷ್ಪರಿಣಾಮಗಳೇನು? ಇದರಿಂದ ರಕ್ತದಲ್ಲಿ ವಿಷಕಾರಿ ರಾಸಾಯನಿಕಗಳ ಶೇಖರಣೆ ಆಗುತ್ತೆ. ರಕ್ತದೊತ್ತಡ ಹಾಗೂ ಮಧುಮೇಹದಂಥ ಸಮಸ್ಯೆ ಶುರುವಾಗುತ್ತೆ. ಕೃಷಿ ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ಕುಂದುತ್ತೆ. ಮೂತ್ರಪಿಂಡ ಹಾಗೂ ಹೃದಯದ ಮೇಲಿನ ಗಂಭೀರ ಹಾನಿಯಾಗುತ್ತೆ. ಅದರ ಮೇಲೆ ಕಿಡ್ನಿ, ಹೃದಯ ಹಾಗೂ ಸಕ್ಕರೆ ಕಾಯಿಲೆಗಳ ಒಂದು ಎಚ್ಚರಿಕೆ ಕೂಡ ನೀಡಲಾಗಿದೆ. ಇದರ ಬಗ್ಗೆ ಖುದ್ದು ಕಿಮ್ಸ್ ಆಸ್ಪತ್ರೆಯ ಸಂಶೋಧಕರಾದಂಥ ಡಾಕ್ಟರ್ ರಾಮ್ ಕವಲಗುಡ್ಡ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತಿದ್ದೀನಿ ಸರ್. ಡಾಕ್ಟರ್, ಈಗ ಈ ಅಧ್ಯಯನವನ್ನ ಯಾಕೆ ಮಾಡಬೇಕಾಯಿತು? ಮುಖ್ಯವಾಗಿ ಇದರಲ್ಲಿ ಏನು ಪತ್ತಾಯಿತು ಸರ್? ನಮಸ್ಕಾರ. ಮೊದಲು ಈ ಅಧ್ಯಯನ ಮಾಡಿದ್ದಕ್ಕೆ ನಮ್ಗೆ ಸಹಾಯ ಮಾಡಿದ್ದಕ್ಕೆ ನಾವು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ನಮ್ಮ ಕಿಮ್ಸ್ ಅಥವಾ KMCRI ಅದರದ ಆಡಳಿತ ಮಂಡಳಿಗೆ ಧನ್ಯವಾದ ಹೇಳ್ತೀವಿ, ನಮ್ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ರೀತಿಯಲ್ಲಿ. ಆಮೇಲೆ ಈ ಅಧ್ಯಯನ ನಾವು ಮಾಡ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ರೈತರು ನಾವು ನೋಡ್ತಾ ಇರೋದು, ನಾವು ಹಳ್ಳಿಗೆ ಹೋಗ್ತಾ ಇರ್ತೀವಿ, ಅವರು ಎಣ್ಣೆ ಹೊಡಿತೀವಿ ಬರ್ತೀವಿ ಅಂತೇಳಿ ಹೊಲಕ್ಕೆ ಹೋಗ್ತಿರ್ತಾರೆ. ಆದ್ರೆ ಅವ್ರು ಯಾವ್ದೇ ರೀತಿ ಒಂದು ಪ್ರಿಕಾಷನ್ಸ್ ತಗೊಳ್ಳೋದು ನಾವು ನೋಡ್ಲಿಲ್ಲ. ಅದಕ್ಕೆ ನಮ್ಗೆ ವಿಚಾರ ಬಂತು, ಈ ರೀತಿ ಆದ್ರೆ ಅವ್ರ ಮೇಲೆ ಹೆಲ್ತ್ ಮೇಲೆ ಇಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ. ಅದ್ರ ಸಲುವಾಗಿ ಹಂಗಿದ್ರೆ ಪರೀಕ್ಷೆ ಮಾಡಿ ನೋಡೋಣ, ಏನಾದ್ರು ಅದರಿಂದ ಅವ್ರ ಮೇಲೆ ಇಫೆಕ್ಟ್ ಆಗ್ತಾ ಇದ್ದೇನೆ ಅಂತ ಹೇಳಿ. ಅದ್ರ ಸಲುವಾಗಿ ನಮ್ಮ ಧಾರವಾಡ ಜಿಲ್ಲೆದ ಗ್ರಾಮೀಣ ವಿಭಾಗದ ರೈತರನ್ನ ಆಯ್ದುಕೊಂಡ್ವಿ. ಅದ್ರೊಳಗೆ 13 ಮಂದಿ ಒಳಗ ಅವ್ರಿಗೆ ಹೋಗಿ ನೀವು ಕ್ರಿಮಿನಾಶಕ ಎಷ್ಟು ಸ್ಪ್ರೇ ಮಾಡ್ತೀರಿ, ಯಾವ ರೀತಿ ಸ್ಪ್ರೇ ಮಾಡ್ತೀರಿ, ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಯಾವ ಇದಕ್ಕೆ ಹುಳಕ್ಕೆ ಯಾವ ಕೀಟನಾಶಕ ಸ್ಪ್ರೇ ಮಾಡ್ಬೇಕಂತ ಗುರ್ತಿದ್ದೇನ ಅದನ್ನೆಲ್ಲ ಕೇಳಿದ್ವಿ. ಆಮೇಲೆ ಪ್ರಿಕಾಷನ್ಸ್ ಏನೇನ್ ತಗೊಳ್ಬೇಕು ಅಂತ ಹೇಳಿ ಕೇಳಿದ್ವಿ. ಅದರಲ್ಲಿ 13 ಜನ ಮಾಡಿದ್ರಲ್ಲಿ ಬರೀ ಇಬ್ಬರಿಗೆ
ಮಾತ್ರ ಹೇಗೆ ಪ್ರಿಕಾಷನ್ ತಗೊಳ್ಬೇಕು ಅಂತ ಗುರ್ತಿತ್ತು, ಬಾಕಿ ಯಾರಿಗೂ ಗುರುತು ಇರ್ಲಿಲ್ಲ ಅದು ಏನೇನ್ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಅವ್ರಿಗೆ ನೀವು ಕಾನ್ಸಂಟ್ರೇಷನ್ ಅದನ್ನ ಎಷ್ಟು ಹೊಡಿಬೇಕು ಅಂತ ನಿಮ್ಗೆ ಗುರ್ತಿದೆನಾ, ಹೇಗೆ ಡಿಸೈಡ್ ಮಾಡ್ತೀರಿ ಅಂತ ಕೇಳಿದ್ರು. ಅವರು ಕ್ರಿಮಿನಾಶಕ ಔಷಧ ಅಂಗಡಿ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಅದು ಡೈಲ್ಯೂಷನ್ ಅದ್ ಏನೂ ಗೊತ್ತಿಲ್ಲ, ಅವ್ರು ಏನೋ ಹೇಳ್ತಾರೆ ಇದನ್ನ ಮಿಕ್ಸ್ ಮಾಡಿ ಹೊಡೆದ್ಬಿಡಿ ಅಂತ ನಾವು ಅದನ್ನ ಹೊಡೆದ್ ಬಿಡ್ತೀವಿ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಅದನ್ನ ಕೇಳ್ಕೊಂಡು ಆಮೇಲೆ ನಾವು ಅವ್ರ ರಕ್ತ ಪರೀಕ್ಷೆ ಮಾಡಿದ್ವಿ. ಆ ರಕ್ತ ಪರೀಕ್ಷೆ ಅದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಬೇಕಾಗುತ್ತದೆ, LCMS ಅಂತ ಹೇಳಿ. ಅದು ಆ ಇನ್ಸ್ಟ್ರೂಮೆಂಟ್ ಸಹಾಯದಿಂದ ನಾವು ಪರೀಕ್ಷೆ ಮಾಡಿದ್ವಿ. ಆ 13 ಜನರಲ್ಲಿ ನಮಗೂ ಗುರ್ತಿರ್ಲಿಲ್ಲ, ಯಾಕಂದ್ರೆ ಈ ಸಣ್ಣ ಅಧ್ಯಯನ ತಗೊಂಡ್ವಿ. ಸಣ್ಣ ಅಧ್ಯಯನ ಮೊದ್ಲು ಏನಾದ್ರೂ ಇರ್ತದ ಅಂತ ಹೇಳಿ ಅದನ್ನ ರಕ್ತ ಪರೀಕ್ಷೆ ಮಾಡಿದಾಗ ನಮ್ಗೆ ಆಘಾತಕಾರಿ ಅಂಶ ಕಂಡು ಬಂತು. ಏನಂದ್ರೆ 13 ಮಂದಿ ಒಳಗೆ 8 ಮಂದಿ ಒಳಗೆ ಅಪಾಯಕರ ಮಟ್ಟ